ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬೊಬ್ಬಾಟ್ ರೆಸಿಪೀಸ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ಮನೇಲೆ ಸುಲಭವಾಗಿ ಓವನ್ ಬೆಳೆಸೋದ ಕಡಾಯಿ ಮೇಲೆ ಯಾವ ರೀತಿಯಾಗಿ ವೆಜಿಟೇಬಲ್ಸ್ ಪಿಜ್ಜಾ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಮುಂದೇನ. ಫ್ರೆಂಡ್ಸ್, ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಹೋಗ್ಬಿಟ್ಟು ರೆಡ್ ಕಲರ್ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಸೆಕ್ಷನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಮುಂದೇನ. ಮೊದಲಿಗೆ ಒಂದು ಬೌಲ್ಗೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಇಷ್ಟಪಡಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ನಂತರ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಬೆಣ್ಣೆ ಇಲ್ಲಾಂದರೆ ತುಪ್ಪನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನಮ್ಮ ಪಿಜ್ಜಾ ಬೇಸ್ ಏನಾಗುತ್ತೆ, ಕ್ರಿಸ್ಪಿ ಆಗುತ್ತೆ, ಅದಕ್ಕೋಸ್ಕರ ಎಣ್ಣೆನ ಯೂಸ್ ಮಾಡ್ಕೊಬೇಡಿ. ನಂತರ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರಿ ಹಿಟ್ಟಿಗೆಲ್ಲ ಯಾವ ರೀತಿಯಾಗಿ ನಾವು ಕಲ್ಸ್ಕೊಂತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ಮಾತ್ರ ಇಷ್ಟಿತ್ತು ಅಂದರೆ ಇಷ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿದ್ದರೆ ಸಾಕು. ಇವಾಗ ಸ್ವಲ್ಪ ಮೇಲ್ಗಡೆ ತುಪ್ಪನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಗ್ರೀಸ್ ಮಾಡಿಕೊಂಡು ಬಟ್ಟೆ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಹಾಗೆ ಇಡ್ತೀನಿ. ಎಲ್ಲ ಸಾಸನ್ನ ಸೇರಿಸ್ಬಿಟ್ಟು ಪಿಜ್ಜಾ ಸಾಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 1 ಸ್ಪೂನ್ ಆಗೋಷ್ಟು ಕಿಸನ್ ಕಂಪ್ನಿದು ಕೆಚಪ್ ತೊಗೊಂಡಿದ್ದೀನಿ. ನಂತರ 1/4 ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು 1/4 ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿದ್ದೀನಿ. ನಂತರ ಒಂದು 1/4 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು 1/4 ಸ್ಪೂನ್ ಆಗುವಷ್ಟು ಆರಿಗೆನೋ. ಫ್ರೆಂಡ್ಸ್, ಇದನ್ನು ಎರಡೂ ಯಾವ ರೀತಿ ಮಾಡೋದು ಅಂತ ಮುಂಬರೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಂತರ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಗ್ರೀಸ್ ಮಾಡ್ಕೊಳ್ಬೋದು. ನೋಡಿ, ಈಗ 8-10 ನಿಮಿಷ ಆದಮೇಲೆ ತೆಗೆದಿಟ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಲಟ್ಟಣಿಯಿಂದ ಲಟ್ಟಿಸ್ಕೊಳ್ಳಿ. ದಪ್ಪನಾಗಿ ಲಟ್ಟಿಸ್ಕೊಂಡು ಯಾವುದೇ ಕಾರಣಕ್ಕೂ ನೀವು ತೆಳು ಮಾಡ್ಕೊಳ್ಬೇಡಿ. ಯಾಕಂದರೆ ನಾವು ಬೇಕಿಟ್ಟಾಗ ಅದು ಕ್ರಿಸ್ಪಿ ಆಗುತ್ತೆ. ರೀತಿಯಾಗಿ ನಾನು ಉತ್ಕೊಂಡು ಇಟ್ಕೊಂಡಿದ್ದೀನಿ. ರೌಂಡ್ ಶೇಪಾಗಿ ಉತ್ಕೊಂಡು ಇಟ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ತೆಳುನೂ ಮಾಡ್ಕೊಳ್ಬೇಡಿ, ತುಂಬ ದಪ್ಪನೂ ಮಾಡ್ಕೊಳ್ಬೇಡಿ. ಇದನ್ನು ಪ್ಲೇಟ್ ಮೇಲೆ ಹಾಕೋಣ. ಮಧ್ಯೆ ಈ ರೀತಿ ಬೆರಳು ಸಹಾಯದಿಂದ ಆ ರೀತಿ ಮಾಡ್ಕೊತಾ ಇದ್ದೀನಿ. ನಾವು ಪಿಜ್ಜಾ ಸಾಸ್ನ ಹೇಗೆ ನಾವು ಸ್ಪ್ರೆಡ್ ಮಾಡಿರ್ತೀವಲ್ಲ, ಅದು ಹೊರಗಡೆ ಸ್ಪ್ರೆಡ್ ಆಗಬಾರ್ದು, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನಂತರ ಎಡ್ಜಸ್ ತಗೊಂಡು ಈ ರೀತಿಯಾಗಿ ಮುಚ್ಕೊತಾ ಇದ್ದೀನಿ. ಈ ರೀತಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತೆ ಈ ರೀತಿ ಅನ್ಕೊತಾ ಇದ್ದೀನಿ. ನೋಡಿ, ಈಗ ನಮ್ಮ ಪಿಜ್ಜಾ ಬೇಸ್ ರೆಡಿ ಆಗಿದೆ. ಫೋರ್ಕಿಂದ ಎತ್ತಿ ಚುಚ್ಕೊಳ್ಳಿ. ಯಾಕಂದರೆ ಪಿಜ್ಜಾ ನಾವು ಮಾಡಬೇಕಾದ್ರೆ ಬೇಗ ಇಟ್ಬೇಕಾದ್ರೆ ಅದು ಉಬ್ಬೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಫೋರ್ಕಿಂದ ಎತ್ತಿ ಚುಚ್ಕೊಳ್ಳಿ. ನಂತರ ನಾವೇನು ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಹತ್ರ ವೈಟ್ ಸಾಸ್ ಇತ್ತು ಅಂದರೆ ಅದ್ರ ರೀತಿಯೂ ಮಾಡ್ಕೊಳ್ಬೋದು. ಈ ರೀತಿ ಬೇಡ ಅಂದರೆ ಎಲ್ಲ ಸಾಸ್ಗಳ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ನಾನು ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ನಾನು ನಂದಿನಿ ಚೀಸ್ ತಗೊಂಡಿದ್ದೀನಿ. ಚೀಸ್ನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಚೀಸ್ ಆಪ್ಷನಲ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ವೈಟ್ ಸಾಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನಂತರ ಟಾಪಿಂಗ್ಸ್ ಇಟ್ಕೊತಾ ಬರ್ತೀನಿ. ನಾನಿಲ್ಲಿ ಈರುಳ್ಳಿ ಇಟ್ಕೊತಾ ಬರ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇಟ್ಟನ್ನ ಇಟ್ಕೊತಾ ಬನ್ನಿ. ನೀವು ಟೊಮೆಟೊ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಈ ಟೊಮೆಟೊ ಯೂಸ್ ಮಾಡಿಲ್ಲ. ನಂತರ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಸ್ವೀಟ್ ಕಾರ್ನ್ ಇತ್ತು ಅಂದರೆ ಸ್ವೀಟ್ ಕಾರ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಂತರ ಯಾವ ವೆಜಿಟೇಬಲ್ಸ್ ಇರುತ್ತೆ ನೋಡಿ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ನಂತರ ಕ್ಯಾರೆಟ್ ಇತ್ತು, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಚೀಸ್ನ ಹಾಕ್ಕೊತಾ ಇದ್ದೀನಿ. ನಂತರ ಆರಿಗೆನೋ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಬೇಯಲಿಕ್ಕೆ ಇಡೋಣ. ಒಂದು ಬಾಣಲಿಗೆ ಇಟ್ಟಿದ್ದೀನಿ. ನಂತರ ಅದಕ್ಕೆ ಒಂದು ರಿಂಗ್ ಇಟ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಪ್ರೀಟ್ ಮಾಡ್ಕೊತಾ ಇದ್ದೀನಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ 10 ನಿಮಿಷ ಆಗಿದೆ. ನಂತರ ನಾವೇನು ಪಿಜ್ಜಾ ಬೇಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಾಣಲಿಗೆ ಟಚ್ ಆಗಬಾರ್ದು, ಪ್ಲೇಟ್ ಆ ರೀತಿಯಾಗಿ ಇಟ್ಕೊಳ್ಳಿ. ನಂತರ ಪ್ಲೇಟ್ ಮುಚ್ಚಿಬಿಟ್ಟು 10ರಿಂದ 15 ನಿಮಿಷ ಹಾಗೆ ಬಿಡಲಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ 10ರಿಂದ 15 ನಿಮಿಷ ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಓಕೆ, ನೋಡಿ ಯಾವ ರೀತಿಯಾಗಿದೆ.
ಏನಾದರೂ ಬೆಂದಿಲ್ಲ ಅನಿಸ್ತು ಅಂದರೆ ಇನ್ನೊಂದು 5 ನಿಮಿಷ ಬಿಟ್ಕೊಳ್ಬೋದು. ನಾನು ಇವಾಗ ಹೊರಗಡೆ ಇಟ್ಕೊಳ್ಳೋಣ. ಬಿಸಿ ಬಿಸಿದೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಎಲ್ಲ ಯಾವ ರೀತಿಯಾಗಿ ತಿಂದು ಬಂದಿರ್ತಲ್ಲ ಅದಕ್ಕಿಂತನೂ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ. ವಾವ್, ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.